ಕೋಲಾರದ ಮಾಲೂರಿನಲ್ಲಿ ಆರ್ಎಸ್ಎಸ್ ಪಥಸಂಚಲನ ಆರಂಭಗೊಂಡಿದೆ. 3,000ಕ್ಕೂ ಹೆಚ್ಚು ಆರ್ಎಸ್ಎಸ್ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ನಗರದ ತಾಲೂಕು ಕ್ರೀಡಾಂಗಣದಿಂದ ಪರೇಡ್ ಆರಂಭ ಆಗಿದೆ. ರಾಜ್ಯದಲ್ಲಿ ಒಂದು ಕಡೆ ಆರ್ಎಸ್ಎಸ್ ಮತ್ತು ಸರ್ಕಾರದ ನಡುವೆ ಜಟಾಪಟಿ ಜೋರಾಗಿದೆ. ಮತ್ತೊಂದು ಕಡೆ ಕೋಲಾರದ ಮಾಲೂರಿನಲ್ಲಿ ಆರ್ಎಸ್ಎಸ್ ಪಥಸಂಚಲನ ಶುರುವಾಗಿದೆ. ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣದಲ್ಲಿ ಇವತ್ತು ಆರ್ಎಸ್ಎಸ್ ಪಥಸಂಚಲನ ಶುರುವಾಗಿದೆ. ಸುಮಾರು 3,000ಕ್ಕೂ ಹೆಚ್ಚು ಗಣವೇಷಧಾರಿಗಳು ಭಾಗಿಯಾಗಿದ್ದಾರೆ. ಈ ಪಥಸಂಚಲನದ ಅಂಗವಾಗಿ ಪಟ್ಟಣದೆಲ್ಲೆಡೆ ಕೇಸರಿ ಬಾವುಟಗಳು ರಾರಾಜಿಸ್ತಾ ಇದೆ. ಪ್ರಮುಖ ಸರ್ಕಲ್ಗಳಲ್ಲಿ ಭಾರತಾಂಬೆ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿದೆ. ಮಾಜಿ ಶಾಸಕರು, ಮಾಜಿ ಸಚಿವರು, ಮಾಜಿ ಸಂಸದರು ಸೇರಿದಂತೆ ಸುಮಾರು 3,000ಕ್ಕೂ ಹೆಚ್ಚು ಗಣವೇಷಧಾರಿಗಳು ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಕೋಲಾರದ ಮಾಲೂರಲ್ಲಿ ಆರ್ಎಸ್ಎಸ್ ಪಥಸಂಚಲನ ಆರಂಭ ಆಗಿದೆ. ಒಂದು ಕಡೆ ರಾಜ್ಯದಲ್ಲಿ ಆರ್ಎಸ್ಎಸ್ ಮತ್ತು ಸರ್ಕಾರದ ಜಟಾಪಟಿ ಜೋರಾಗ್ತಾ ಇದೆ. ಪರ್ಮಿಷನ್ ಪಡೆಯುವಂತ ವಿಚಾರಕ್ಕಾಗಿರ್ಬೋದು 5,000 ಗಣವೇಷಧಾರಿಗಳು ಭಾಗಿಯಾಗಿದ್ದಾರೆ. ಅದೊಂದು ಕಡೆ ಮಾಲೂರು ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಕುಮಾರ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಕುಮಾರ್, ಒಂದ್ ಕಡೆ ರಾಜ್ಯದಲ್ಲಿ ಸರ್ಕಾರ ವರ್ಸಸ್ ಆರ್ಎಸ್ಎಸ್ ಜಟಾಪಟಿ ಮುಂದುವರಿತಾ ಇದೆ. ಕೋಲಾರದ ಮಾಲೂರಿನಲ್ಲಿ ಈಗ ಪಥಸಂಚಲನ ಆರಂಭ ಆಗಿದೆ. 5,000ಕ್ಕೂ ಹೆಚ್ಚು ಗಣವೇಷಧಾರಿಗಳು ಭಾಗಿಯಾಗಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಕುಮಾರ್? ಹೌದು ಪ್ರಭು, ಈಗಾಗಲೇ ಸಹ ರಾಜ್ಯಾದ್ಯಂತ ಆರ್ಎಸ್ಎಸ್ ನ ಒಂದು ಇದರಲ್ಲಿ ಹೆಚ್ಚು ಗೊಂದಲ ಸೃಷ್ಟಿ ಆಗ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ಮಾಲೂರಿನಲ್ಲಿ ಬಹುತೇಕವಾಗಿ ಆರ್ಎಸ್ ನ ಒಂದು ಪಥಸಂಚಲನಕ್ಕೆ ಒಂದು ಚಾಲನೆಯನ್ನ ಸಿಕ್ಕಿದೆ. ಈಗಾಗಲೇ ಚಾಲನೆಯನ್ನು ಸಿಕ್ಕಿದೆ. ಬಹುತೇಕ ಈ ಆರ್ಎಸ್ಎಸ್ ಪಥಸಂಚಲನಕ್ಕೆ 2 ದಿನಗಳಿಂದಲೂ ಸಹ ಪೊಲೀಸ್ ಇಲಾಖೆಯಿಂದ ಹಿಡಿದು ಪ್ರತಿಯೊಬ್ಬರು ಸಹ ಬಹಳಷ್ಟು ಸಿದ್ಧತೆಯನ್ನು ನಡೆಸಿಕೊಂಡಿದ್ರು. ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆಗಳು ನಡೆಯದಂತೆ ಒಂದು ಮಾಲ್ನಾದ್ಯಂತ ನಗರದಾದ್ಯಂತ ಒಂದು ಪೊಲೀಸ್ ಬಂದೋಬಸ್ತ್ ಅನ್ನ ನಾವು ಕಾಣಬಹುದಾಗಿತ್ತು. ಅದೇ ರೀತಿಯಾಗಿ ಮಾಲೂರಿನ ಈ ಹೋಂಡಾ ಸ್ಟೇಡಿಯಂ ನಲ್ಲಿ ಇಂದು ಗಣವೇಷಧಾರಿಗಳು ಒಟ್ಟಾಗಿ ಸೇರಿ ಸಂಪೂರ್ಣವಾಗಿ ನಗರದ ಸುಮಾರು 4 ಕಿಲೋಮೀಟರ್ ಸಹ ಪ್ರಮುಖ ಬೀದಿಗಳಲ್ಲಿ ನಗರಗಳ ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನ ನಡೆಸಲಿದ್ದಾರೆ. ಪಥಸಂಚಲನ ನಡೆಸಿ ಆರ್ಎಸ್ಎಸ್ ನ ಸಂಪೂರ್ಣವಾದಂತಹ ಒಂದು ಇದನ್ನ ನಡೆಸಲಿದ್ದಾರೆ. ಈಗಾಗಲೇ ಸಹ ನಗರದಲ್ಲಿ ಎಲ್ಲ ಕಡೆಯೂ ಸಹ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನು ಸಹ ಏರ್ಪಡಿಸಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ಈಗಾಗಲೇ 2-3 ಸುತ್ತಿನ ಶಾಂತಿ ಸಭೆಗಳನ್ನು ಸಹ ಪೊಲೀಸರು ನಡೆಸಿದ್ದಾರೆ. ಒಂದು ರೀತಿ ಹೇಳಬೇಕಂದ್ರೆ ಯಶಸ್ವಿಯಾಗಿ ಇಂದು ಆರ್ಎಸ್ಎಸ್ ಪಥಸಂಚಲನ ಮಾಲೂರು ನಗರದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು ಪ್ರಭು. ಈಗ ಕ್ರೀಡಾಂಗಣದಿಂದ ಆರಂಭ ಆಗಿದೆ. ಯಾವ್ಯಾವ ಮಾರ್ಗವಾಗಿ ಸಾಗುತ್ತೆ ಈ ಮೆರವಣಿಗೆ ಅಂತ, ಆಮೇಲೆ ಯಾರೆಲ್ಲ ಭಾಗಿಯಾಗಿದ್ದಾರೆ? ಕ್ರೀಡಾಂಗಣದಲ್ಲಿ ಪ್ರಾರಂಭವಾಗಿ ಪ್ರಮುಖವಾಗಿ ನಗರದ ಪ್ರಮುಖ ರಸ್ತೆಯಲ್ಲಿ ಸಂಚಲನ ಮಾಡಿ ಮಾರಿಕಾಂಬಾ ದೇವಸ್ಥಾನದ ಮುಂದೆ ಇಂದ ಬಹುತೇಕವಾಗಿ ಬಸ್ ಸ್ಟ್ಯಾಂಡ್ ಸರ್ಕಲ್ ನ ಸುತ್ತಕೊಂಡು ಪ್ರಮುಖವಾದಂತಹ ಬೀದಿಗಳ ಸುಮಾರು 4 ಕಿಲೋಮೀಟರ್ ವರೆಗೂ ಸಹ ಈ ಒಂದು ಪಥಸಂಚಲನ ಇರ್ತದೆ. ಅದೇ ರೀತಿಯಾಗಿ ಕೋಲಾರದ ಒಂದು ಮಾಲೂರು ಕೋಲಾರ ರಸ್ತೆಯಲ್ಲೂ ಸಹ 1 ಕಿಲೋಮೀಟರ್ ವರೆಗೂ ಒಂದು ಪಥಸಂಚಲನ ಹೋಗುತ್ತೆ. ಅಲ್ಲಿಂದ ನೇರವಾಗಿ ಮತ್ತೆ ಈ ಹೋಂಡಾ ಒಂದು ಸ್ಟೇಡಿಯಂಗೆ ಬಂದು ನಿಲ್ಲುತ್ತೆ. ಈಗಾಗಲೇ ಸಹ ಒಂದು ಪಥಸಂಚಲನದಲ್ಲಿ ಮಾಜಿ ಒಂದು ಸಂಸದರಾಗಿರುವಂತಹ ಎಸ್ ಮುನ್ಸ್ವಾಮಿ ಅವರು, ಅದೇ ರೀತಿಯಾಗಿ ಮಾಜಿ ಒಂದು ಶಾಸಕರಾಗಿದ್ದಂತಹ ಮಂಜುನಾಥ್ ಗೌಡರು ಸಹ ಭಾಗಿಯಾಗಿದ್ದಾರೆ. ಇವರ ಜೊತೆಗೆ ಕೃಷ್ಣಯ್ಯ ಶೆಟ್ಟಿ, ಮಾಜಿ ಶಾಸಕರಾಗಿದ್ದ ಮಾಲೂರಿನ ಮಾಜಿ ಶಾಸಕರಾಗಿದ್ದಂತಹ ಕೃಷ್ಣಯ್ಯ ಶೆಟ್ಟಿ ಸಹ ಭಾಗಿಯಾಗಿದ್ದು ಬಹುತೇಕ ಪ್ರಮುಖರು ಈ ಒಂದು ಆರ್ಎಸ್ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ ಪ್ರಭು. ಥ್ಯಾಂಕ್ ಯು ಕುಮಾರ್.